ಎಲ್ರಿಗೂ ಶರಣು. ನಾನು ನಿಮ್ಮ ನಿತೀಶ್. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಬಂದಿರೋದು ಗದಗ ಜಿಲ್ಲೆಯ ಮುನ್ನರ್ಗಿ ತಾಲೂಕಿನ ಒಂದು ಡಂಬಳದ ಒಂದು ದೇವಾಲಯವನ್ನು ನಿಮಗೆಲ್ಲರಿಗೂ ತೋರಿಸಲಿಕ್ಕೆ. ಈ ಒಂದು ದೇವಾಲಯ ತುಂಬ ವಿಶಿಷ್ಟವಾಗಿ ಮತ್ತು ತುಂಬ ಸುಂದರವಾಗಿದೆ ಮತ್ತು ಇಲ್ಲಿರುವಂತಹ ಒಂದು ಆಕರ್ಷಣೀಯವಾದಂತಹ ಒಂದು ನಂದಿಯ ವಿಗ್ರಹ ಪ್ರಸಿದ್ಧವಾಗಿದೆ. ಅದನ್ನು ನೋಡ್ಕೊಂಬರೋಣ ಬನ್ನಿ. ಈ ವಿಡಿಯೋನ ಕಂಟಿನ್ಯೂ ಆಗಿ ಪೂರ್ತಿಯಾಗಿ ನೋಡಿ, ಲೈಕ್ ಮತ್ತು ಸಬ್ಸ್ಕ್ರೈಬ್, ಶೇರ್ ಮಾಡಿ. ನಿಮ್ಮ ಒಂದು ಒಪಿನಿಯನನ್ನು, ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಬನ್ನಿ. ಹನ್ನೊಂದು 12ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರ ವತಿಯಿಂದ ನಿರ್ಮಿತವಾದ ಮತ್ತು ಶಿವನಿಗೆ ಸಮರ್ಪಿತವಾದ ಒಂದು ದೇಗುಲ ಅದೇ ಡಂಬಳದ ದೊಡ್ಡ ಬಸಪ್ಪ ದೇಗುಲ. ಪಶ್ಚಿಮ ಚಾಲುಕ್ಯ ವಾಸ್ತುಶಿಲ್ಪ ಶೈಲಿಯಲ್ಲಿ ಕಟ್ಟಲ್ಪಟ್ಟ ಈ ಒಂದು ದೇವಸ್ಥಾನ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಒಂದು ಡಂಬಳ ಎಂಬ ಗ್ರಾಮದಲ್ಲಿ ಇರುತ್ತದೆ. ಈ ಒಂದು ದೇವಾಲಯದಲ್ಲಿ ಶಿವನ ಮುಂದೆ ಇರುವಂತಹ ಒಂದು ದೊಡ್ಡ ನಂದಿಯ ವಿಗ್ರಹ ಇರುವುದ ಕಾರಣ ಈ ಒಂದು ದೇವಾಲಯವನ್ನು ದೊಡ್ಡ ಬಸಪ್ಪ ದೇವಸ್ಥಾನ ಎಂದು ಕರೆಯಲ್ಪಡುತ್ತದೆ. ಈ ಒಂದು ದೇವಾಲಯದ ವಿಶೇಷತೆ ಏನೆಂದರೆ, ಈ ಒಂದು ದೇವಾಲಯದ ಹೊರಮೈ ಭಾಗವನ್ನು ಏನಿದೆಯಲ್ಲ, ಇದನ್ನು ಪೂರ್ತಿ ನಕ್ಷತ್ರದ ಒಂದು ಆವರಿಸಿರುವಂತೆ ರಚಿಸಲ್ಪಟ್ಟಿದೆ. ಒಟ್ಟು 32 ಕೋನಗಳನ್ನು ಕಾಣಬಹುದು. ಈ ಒಂದು ದೇವಾಲಯವನ್ನು ಬಳಪದ ಶಿಲೆಯಲ್ಲಿ ಬಳಸಿ ಕಟ್ಟಿದ್ದಾರೆ ಮತ್ತು ಈ ಒಂದು ಹೊರಮೈ ಭಾಗವನ್ನು ನೋಡಿದರೆ ನಿಮಗೆ ಮೇಲಿಂದ ನಕ್ಷತ್ರ ರೀತಿಯಲ್ಲಿ ಕಾಣುತ್ತದೆ. ಈ ಒಂದು ದೇವಾಲಯದ ಗರ್ಭಗುಡಿಯನ್ನು ಅರ್ಧವರೆಗೂ ಕಟ್ಟಿ ಅರ್ಧದ ನಂತರ ಏನು ನೀವು ನೋಡ್ತಾ ಇದ್ದೀರಾ, ಆ ಒಂದು ಅರ್ಧದ ನಂತರವನ್ನು ನಕ್ಷತ್ರದ ಆಕಾರದಲ್ಲಿ ನಿರ್ಮಿಸಲಾಗಿದ್ದು ಒಟ್ಟು 24 ಕೋನಗಳನ್ನು ನೀವು ನೋಡಬಹುದಿಲ್ಲಿ. ನಕ್ಷತ್ರದ 24 ಮುಖಗಳು ಶಿಖರದ ಕೊನೆಯಲ್ಲಿ ಅವು ಸಂಧಿಸ್ತವೆ. ಅಂದರೆ ಇಟ್ ಮೀನ್ಸ್ ಕೆಳಗಿಂದ ದೊಡ್ಡದಾಗಿ ಮತ್ತು ಮೇಲೆ ಸಣ್ಣ 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 ಸೈಜಾಗಿ ಫುಲ್ ಎಂಡಿಗೆ ಅವು ರೀಚ್ ಆಗ್ತವೆ. ಈಗ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಈ ಒಂದು ಬಾಗಿಲನ್ನು ನೋಡ್ತಾ ಇದ್ದೀರಾ. 1 2 3 4 5 6 7 ಪಟ್ಟಿಯಿಂದ ಸೇರಿದಂಥ ಒಂದು ಬಾಗಿಲು ಇದು. ಇದರಲ್ಲಿ ನೀವು ನೋಡ್ಬೋದು, ಬಹಳಷ್ಟು ದೇವಾಲಯಗಳಲ್ಲಿ ನೋಡಿದಂತೆ ಇದು ಒಂದು ಡೈಮಂಡ್ ಶೇಪಿನ ಪಟ್ಟಿ ಇರುತ್ತೆ. ಇಲ್ಲಿ ವಾದ್ಯಗಳನ್ನು ನುಡಿಸುವಂಥ ಚಿತ್ರಣಗಳು ಇರುತ್ತೆ. ಇದು ಸೂಕ್ಷ್ಮ ಕೆತ್ತನೆಗಳಾಗಿರ್ತವೆ. ಅಂದರೆ ಹಿಂಭಾಗದಿಂದ ಮುಂಭಾಗದಿಂದ ಒಂದು ನಡುಕೆಯ ಗ್ಯಾಪ್ ಮಾಡಿ ಕೆತ್ತಿರ್ತಾರೆ. ಈ ರೀತಿಯಾಗಿರುತ್ತೆ. ಮತ್ತು ಇಲ್ಲಿ ಬಳ್ಳಿಯ ಒಂದು ಕೆತ್ತನೆಯನ್ನು ಸಹ ನೀವು ನೋಡ್ಬೋದು. ಇದು ಬಹಳಷ್ಟು ದೇವಾಲಯಗಳಲ್ಲಿ ಇದು ಒಂದು ಮತ್ತು ಸ್ವಲ್ಪ ಮುಖ ಇದೆ, ಇಲ್ಲಿದೆಯಲ್ಲ ಈ ಥರ ನೋಡಿ. ಇದು ನೀವು ಇಲ್ಲಿ ಬಳ್ಳ ಹಾಕ್ಬೋದು, ಈ ಕಡೆ ಎಲ್ಲ ಹೋಗುತ್ತೆ. ಈ ಕಡೆ ನಮ್ಮ ಬಳ್ಳಿ ಈ ಕಡೆ ಕಾಣುತ್ತೆ ನೋಡಿ. ಎಷ್ಟು ಸೂಕ್ಷ್ಮವಾಗಿ ಇಲ್ಲಿ ಸಹ ನೋಡ್ಬೋದು, ಇಲ್ಲಿ ನೋಡ್ಬೋದು ನೀವು ಎಷ್ಟು ಸೂಕ್ಷ್ಮವಾಗಿ ಕಾಣ್ತಾ ಇದೆ ಇದು. ಮತ್ತು ಅಲ್ಲಿ ನೀವು ಮೇಲ್ಗಡೆ ನೋಡಿದರೆ ಆನೆ ಮತ್ತು ಲಕ್ಷ್ಮಿ ಅಂದರೆ ಶಕ್ತಿ ಮತ್ತು ಸಮೃದ್ಧಿಯ ಸಂಕೇತವಾಗಿ, ಸಂಪತ್ಭರಿತ ಮತ್ತು ಶಕ್ತಿಯುತ ನಾಡು ಎಂಬ ಸಂಕೇತವಾಗಿ ಈ ಒಂದು ಚಿಹ್ನೆಯನ್ನು ಬಳಸಿರ್ತಾರೆ ದೇವಾಲಯದಲ್ಲಿ ಅಂತ ಕೇಳಲ್ಪಟ್ಟಿದ್ದೀನಿ ನಾನು.